ಬೆಣ್ಣೆದೋಸೆ, ಶಾಂತಿಸಾಗರ ಕೆರೆ, ಹರಿಹರೇಶ್ವರ. ಕರ್ನಾಟಕದ ಹೃದಯ ಭಾಗ ಎನಿಸಿಕೊಂಡ ಬೆಣ್ಣೆ ನಗರಿ ದಾವಣಗೆರೆ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಡೇ 7 ಅಪ್ ನಮ್ಮ ಕರ್ನಾಡು. ದಾವಣಗೆರೆ ಜಿಲ್ಲೆಯು ಕರ್ನಾಟಕದ ಮಧ್ಯ ಭಾಗದಲ್ಲಿರುವ ಪ್ರಮುಖ ಜಿಲ್ಲೆಯಾಗಿದೆ. ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಹತ್ತಿ ಮತ್ತು ಜವಳಿ ಕೈಗಾರಿಕೆಗಳು ಬಹಳ ಅಭಿವೃದ್ಧಿ ಹೊಂದಿದೆ. ಇದು ರಾಜ್ಯದ ಪ್ರಮುಖ ವಾಣಿಜ್ಯ ಮತ್ತು ಶಿಕ್ಷಣ ಕೇಂದ್ರಗಳಲ್ಲಿ ಒಂದಾಗಿದೆ. ದಾವಣಗೆರೆ ಜಿಲ್ಲೆಯು ಹಳೆಯ ಚಿತ್ರದುರ್ಗ, ಶಿವಮೊಗ್ಗ ಮತ್ತು ಬಳ್ಳಾರಿ ಜಿಲ್ಲೆಗಳ ಕೆಲವು ಭಾಗಗಳನ್ನು ಸೇರಿಸಿ 1997ರಲ್ಲಿ ರಚಿಸಲಾಯಿತು. ದೇವನಗರಿ ಎಂಬ ಹೆಸರಿನಿಂದ ಆರಂಭವಾಗಿ ನಂತರ ದಾವಣಗೆರೆ ಎಂಬ ಹೆಸರು ಪ್ರಚಲಿತಕ್ಕೆ ಬಂದಿದೆ. ದಾವಣಗೆರೆ ತನ್ನ ಜವಳಿ ಮತ್ತು ಹತ್ತಿ ಕೈಗಾರಿಕೆಗಳಿಗೆ ಪ್ರಸಿದ್ಧವಾಗಿದೆ. ದಾವಣಗೆರೆ ಕಾಟನ್ ಮಿಲ್ಸ್ ಜಿಲ್ಲೆಯ ಕೈಗಾರಿಕಾ ಬೆಳವಣಿಗೆಯಲ್ಲಿ ದಾವಣಗೆರೆಗೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂಬ ಬಿರುದು ಬಂದಿದೆ. ದಾವಣಗೆರೆ ಬೆಣ್ಣೆ ದೋಸೆ ವಿಶ್ವಪ್ರಸಿದ್ಧವಾಗಿದೆ. ಬೆಣ್ಣೆಯ ಸುವಾಸನೆ ಮತ್ತು ಮೃದುವಾದ ರುಚಿಯಿಂದ ಇದು ಕರ್ನಾಟಕದ ಅತ್ಯಂತ ಜನಪ್ರಿಯ ಉಪಹಾರಗಳಲ್ಲಿ ಒಂದಾಗಿದೆ. ಮತ್ತು ದಾವಣಗೆರೆ ಜಿಲ್ಲೆಯ ಐತಿಹಾಸಿಕ ತಾಲೂಕು ಚನ್ನಗಿರಿ. 1997ರ ಮೊದಲು ಇದು ಶಿವಮೊಗ್ಗ ಜಿಲ್ಲೆಯ ಭಾಗವಾಗಿತ್ತು. ಪ್ರಸ್ತುತ ಇದು ದಾವಣಗೆರೆ ಜಿಲ್ಲೆಯ ಪ್ರಮುಖ ಆಡಳಿತ ಮತ್ತು ಕೃಷಿ ಕೇಂದ್ರಗಳಲ್ಲಿ ಒಂದಾಗಿದೆ. ದಾವಣಗೆರೆ ಜಿಲ್ಲೆಯ ಪ್ರವಾಸ ತಾಣಗಳು: ಗ್ಲಾಸ್ ಹೌಸ್, ಕೊಂಡಜ್ಜಿಕೆರೆ, ಸಂತೆಬೆನ್ನೂರು ಪುಷ್ಕರಣೆ, ಹರಿಹರೇಶ್ವರ ದೇವಸ್ಥಾನ, ಕುಂದವಾಡ ಕೆರೆ, ನಗರ ದೇವತೆ ದುಗ್ಗಮ್ಮ ದೇವಸ್ಥಾನ, ಏಷ್ಯಾದ ಅತಿದೊಡ್ಡ ಮಾನವ ನಿರ್ಮಿತ ಕೆರೆ ಶಾಂತಿಸಾಗರ, ಅದನ್ನು ಸೂಳೆಕೆರೆ ಎಂದು ಕರೆಯುತ್ತಾರೆ. ಈ ಕೆರೆಯ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಮತ್ತು ದಾವಣಗೆರೆಯ ಜಿಲ್ಲೆಯ ಅವಳಿ ನಗರ ಹರಿಹರ. ಇದು ತುಂಗಭದ್ರಾ ನದಿಯ ತಟದಲ್ಲಿ ದಾವಣಗೆರೆಯಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಹರಿಹರ ಎಂಬ ಹೆಸರು ಹರಿ ಎಂದರೆ ವಿಷ್ಣು ಮತ್ತು ಹರ ಎಂದರೆ ಶಿವ, ಎರಡೂ ದೇವರ ಹೆಸರುಗಳ ಸಂಯೋಜನೆಯಾಗಿದೆ. ಈ ನಗರದ ಪ್ರಸಿದ್ಧ ದೇವರು ಹರಿಹರೇಶ್ವರ, ಶಿವ ಮತ್ತು ವಿಷ್ಣುವಿನ ಏಕೀಕೃತ ರೂಪವೆಂದು ರೂಪಿಸಲಾಗುತ್ತದೆ. ಈ ದೇವಾಲಯವು ಹೊಯ್ಸಳರ ಕಾಲದಲ್ಲಿ 12-13ನೇ ಶತಮಾನದಲ್ಲಿ ನಿರ್ಮಿಸಲಾದ ಐತಿಹಾಸಿಕ ದೇವಾಲಯ. ಹೊಯ್ಸಳರ ಶೈಲಿಯಲ್ಲಿ ಸುಂದರವಾದ ಶಿಲ್ಪಕಲೆಗೆ ಪ್ರಸಿದ್ಧ. ದಾವಣಗೆರೆ ಜಿಲ್ಲೆಯು ಪ್ರಮುಖ ಬೆಳೆಗಳು: ಭತ್ತ, ಅಡಿಕೆ, ಸೂರ್ಯಕಾಂತಿ, ಕಡಲೆಕಾಯಿ, ಹತ್ತಿ. ಈ ಜಿಲ್ಲೆಯು ಒಟ್ಟು 6 ತಾಲೂಕುಗಳನ್ನು ಒಳಗೊಂಡಿದೆ: ಹರಪನಹಳ್ಳಿ, ಜಗಳೂರು, ಹರಿಹರ, ದಾವಣಗೆರೆ, ಹೊನ್ನಳ್ಳಿ, ಚನ್ನಗಿರಿ. ಕಾಮೆಂಟ್ ಮಾಡಿ, ಸಾಂಸ್ಕೃತಿಕ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ?